ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ನ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಯಾಕಂದ್ರೆ ಇದು ಎಕ್ಸಾಮ್ಗೆ ಅನೇಕ ಬಾರಿ 10 or 15 ಅಷ್ಟೇ ಮಾರ್ಕಿಗೆನೆ ಕೇಳುವಂತಹ ಕ್ವಶನ್ ಆಗಿರುತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಖಂಡಿತ ಗೊತ್ತಾಗಿರುತ್ತೆ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ. ಸೊ ಇವತ್ತು ಆ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತೇನೆ. ಅದ್ ಯಾವ್ದಪ್ಪ ಅಂತಂದ್ರೆ ವ್ಯಾಪಾರ ಚಕ್ರಗಳು ಮತ್ತೆ ವಾಣಿಜ್ಯ ಆವರ್ತಗಳು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್ ಆಗಿರುತ್ತೆ. ಇವತ್ತು ಈ ವಿಷಯದ ಬಗ್ಗೆ ನಾವು ಕ್ಲಾಸ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗಿ. ಹಾಗೇನೆ ನಂದು ಎಕನಾಮಿಕ್ಸ್ ಮತ್ತೆ ಎಲ್ಲಾ ವಿಷಯಗಳಲ್ಲೂ ಕೂಡ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಎಕನಾಮಿಕ್ಸ್ ಅಲ್ಲಿ ಅನೇಕ ಕ್ಲಾಸ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಎಲ್ಲ ವಿಷಯಗಳನ್ನ ಆಯಾ ಸಬ್ಜೆಕ್ಟಿಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ಸರ್ಚ್ ಮಾಡಿ ಹುಡುಕ್ಲಿಕ್ಕೆ ಕೂಡ ತುಂಬಾ ಈಸಿ ಆಗ್ತದೆ. ಇನ್ನು ವ್ಯಾಪಾರ ಮತ್ತೆ ವಾಣಿಜ್ಯ ಆವರ್ತಗಳನ್ನ ನೋಡುವುದಾದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಬಿಸಿನೆಸ್ ಸೈಕಲ್ ಅಂತ ಕರೀತಾರೆ. ವ್ಯಾಪಾರ ಚಕ್ರಗಳನ್ನ ಬಿಸಿನೆಸ್ ಸೈಕಲ್ ಎಂದು ಇಂಗ್ಲಿಷ್ ನಲ್ಲಿ ಕರೀತಾರೆ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ಯಾವಾಗ್ಲೂ ಒಂದೇ ರೀತಿ ನಡೆಯುವುದಿಲ್ಲ. ಕೆಲವೊಮ್ಮೆ ಆರ್ಥಿಕ ಚಟುವಟಿಕೆಗಳು ವೇಗವಾಗಿ ಹೆಚ್ಚಾಗ್ತದೆ, ಮತ್ತೆ ಉತ್ಪಾದನೆ ಹೆಚ್ಚಾಗ್ತದೆ, ಮತ್ತೆ ಉದ್ಯೋಗ ಕೂಡ ಹೆಚ್ಚಾಗ್ತದೆ, ಆದಾಯವೂ ಹೆಚ್ಚಾಗ್ತದೆ, ಮತ್ತೆ ವ್ಯಾಪಾರ ಚಟುವಟಿಕೆಗಳು ಏನಿರುತ್ತೆ ಅವು ಕೂಡ ವಿಸ್ತರಿಸ್ತವೆ. ಅಂದ್ರೆ ಒಂದು ದೇಶದ ಆರ್ಥಿಕ ಚಟುವಟಿಕೆ ಯಾವಾಗ್ಲೂ ಒಂದೇ ತರ ಇರುವುದಿಲ್ಲ ಅನ್ನೋದನ್ನ ನಾವು ಈಗಾಗಲೇ ಗೊತ್ತಿರುತ್ತೆ ನಮ್ಗೆ. ಆದ್ರೆ ಕೆಲವು ಸಮಯದ ನಂತರ ಇದೇ ಆರ್ಥಿಕ ಚಟುವಟಿಕೆಗಳಲ್ಲಿ ಕುಸಿತ ಕೂಡ ಉಂಟಾಗಬಹುದು, ಉತ್ಪಾದನೆಗಳು ಕೂಡ ಕಡಿಮೆ ಆಗಬಹುದು, ಉದ್ಯೋಗಾವಕಾಶಗಳು ಕಡಿಮೆ ಆಗುವುದು, ಮತ್ತೆ ಆದಾಯ ಮತ್ತೆ ಹೂಡಿಕೆಗಳು ಕೂಡ ಕುಸಿಯುತ್ತವೆ. ಒಂದೇ ರೀತಿ ಇರುವುದಿಲ್ಲ. ಒಂದ್ಸಲ ಏರಿಕೆಗಳಾಗ್ತಾನೆ ಹೋದ್ರೆ ಖಂಡಿತವನ್ನು ಒಮ್ಮೊಮ್ಮೆ ಇಳಿಕೆಗಳು ಕೂಡ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಏರಿಳಿತಗಳ ಪುನರಾವರ್ತಿತ ಚಲನೆ ಅನ್ನ ವ್ಯಾಪಾರ ಚಕ್ರಗಳು ಅಥವಾ ವಾಣಿಜ್ಯ ಆವರ್ತಗಳು ಎಂದು ಕರೀತಾರೆ. ಅಂದ್ರೆ ಈ ರೀತಿಯಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ವ್ಯಾಪಾರಗಳ ಏರಿಳಿತಗಳ ಪುನರಾವರ್ತಿತ ಚಲನೆ. ಪುನರಾವರ್ತಿತ ಅಂದ್ರೆ ಒಂದ್ಸಲ ಮೇಲೆ ಹೋಗುತ್ತೆ, ಒಂದ್ಸಲ ಕೆಳಗೆ ಹೋಗುತ್ತೆ. ಅಂದ್ರೆ ಒಂದೇ ತರನಾಗಿರುವುದಿಲ್ಲ. ಒಂದ್ಸಲ ವ್ಯಾಪಾರ ಉತ್ಪಾದಕತೆ, ಉದ್ಯೋಗಾವಕಾಶ, ಏನು ಆದಾಯ ಎಲ್ಲ ಏನಿದೆ ಎಲ್ಲ ಹೆಚ್ಚಾಗ್ತಾ ಹೋದ್ರೆ ಎಲ್ಲವೂ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೊಮ್ಮೆ ಆದಾಯ ಏನಿದೆ, ಉತ್ಪಾದನೆ ಏನಿದೆ ಎಲ್ಲವೂ ಕೂಡ ಕುಸಿತಗೊಳ್ತಾ ಹೋಗ್ತದೆ. ಸೊ ಹೀಗೆ ಪುನರಾವರ್ತಿತ ಆಗುವಂತಹ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಏರಿಳಿತಗಳ ಪುನರಾವರ್ತಿತ ಚಲನೆ ಏನಿದೆ ಅದನ್ನೇ ಇಲ್ಲಿ ವ್ಯಾಪಾರ ಚಕ್ರಗಳು ಅಥವಾ ವಾಣಿಜ್ಯ ಆವರ್ತಗಳು ಎಂದು ಕರೀತಾರೆ. ಈಗ ನಾವು ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಆನ್ಸರ್ ಅನ್ನ ನೋಡೋಣ. ವ್ಯಾಪಾರ ಚಕ್ರ ಎಂದ್ರೆ ಏನು ಅನ್ನೋದನ್ನ ಎಕನಾಮಿಕ್ಸ್ ಅಲ್ಲಿ ಪ್ರಾಪರ್ ಆಗಿ ನಾವು ಇದನ್ನ ನೋಡೋಣ. ವ್ಯಾಪಾರ ಚಕ್ರವು ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಲ ಕಾಲಕ್ಕೆ ಉಂಟಾಗುವ ವಿಸ್ತರಣೆ ಮತ್ತೆ ಸಂಕೋಚನದ ಪರ್ಯಾಯ ಚಲನೆ ಆಗಿರುತ್ತೆ. ಅಂದ್ರೆ ಆರ್ಥಿಕತೆಯಲ್ಲಿ ಸದಾ ಬೆಳವಣಿಗೆ ಮಾತ್ರ ಇರುವುದಿಲ್ಲ. ಒಂದು ಅವಧಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ, ನಂತರ ಒಂದು ಹಂತದಲ್ಲಿ ಅವು ಗರಿಷ್ಠ ಮಟ್ಟ ತಲುಪ್ತವೆ. ಅಂದ್ರೆ ಆರ್ಥಿಕ ಚಟುವಟಿಕೆಯಲ್ಲಿ ಅದ್ರ ಬೆಳವಣಿಗೆ ಒಂದೇ ತರ ಇರುವುದಿಲ್ಲ. ಒಂದ್ಸಲ ಆರ್ಥಿಕ ಚಟುವಟಿಕೆಗಳು ತುಂಬಾ ಹೆಚ್ಚಾಗ್ತದೆ, ಮತ್ತೆ ಅದು ಗರಿಷ್ಠ ಹಂತವನ್ನ ತಲುಪ್ತವೆ. ಅಂದ್ರೆ ಎಷ್ಟು ಹೆಚ್ಚಾಗ್ತದೆ ಅಲ್ಲ ಸಾಧ್ಯ ಉಂಟು, ಎಷ್ಟು ಆರ್ಥಿಕ ಮಟ್ಟ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಗರಿಷ್ಠವಾಗಿ ಅದು ಅದರ ಮಟ್ಟವನ್ನ ತಲುಪ್ತದೆ. ಅದಾದ ನಂತರ ಕುಸಿತ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ, ಅಂದ್ರೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಕುಸಿತದ ನಂತರ ಆರ್ಥಿಕ ಚಟುವಟಿಕೆಗಳು ಅತ್ಯಂತ ಕಡಿಮೆ ಮಟ್ಟ ತಲುಪ್ತದೆ. ಅಂದ್ರೆ ಎಷ್ಟು ಕಡಿಮೆ ಆಗ್ತದೆ ಅಂದ್ರೆ ಅತ್ಯಂತ ಕಡಿಮೆ ಮಟ್ಟವನ್ನ ತಲುಪ್ತದೆ ಈ ಆರ್ಥಿಕ ಚಟುವಟಿಕೆಗಳು. ನಂತರ ಮತ್ತೆ ಅದು ಚೇತರಿಸಲಿಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿಯ ಏರಿಕೆ ಮತ್ತೆ ಇಳಿಕೆಗಳ ಪುನರಾವರ್ತಿತ ಚಲನೆಯೇ ವ್ಯಾಪಾರ ಚಕ್ರ. ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಯಾವುದೇ ವಸ್ತು ಇರ್ಲಿ, ಒಂದು ವ್ಯಾಪಾರ ಇರ್ಲಿ, ಅನೇಕ ಬಾರಿ ಅದು ತುಂಬಾ ಎಲ್ಲಾ ವಿಷಯದಲ್ಲೂ ಎಲ್ಲಾ ತರನಾಗಿಯೂ ತುಂಬಾ ಬೆಳವಣಿಗೆಯನ್ನೇ ಕಂಡುಕೊಳ್ತದೆ. ಅದು ಜಾಸ್ತಿ ಉತ್ಪಾದನೆ ಆಗ್ಲಿ, ವ್ಯವಹಾರ ಆಗ್ಲಿ, ಪ್ರತಿಯೊಂದರಲ್ಲಿ ಕೂಡ ಅದು ಜಾಸ್ತಿ ಒಂದು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಾನೆ ಇರುತ್ತೆ. ಮತ್ತೆ ಅದ್ರ ಗರಿಷ್ಠ ಮಟ್ಟ ಎಷ್ಟು ಸಾಧ್ಯ ಉಂಟು ಅಷ್ಟು ಹೆಚ್ಚಾಗ್ಲಿಕ್ಕೆ ಸಾಧ್ಯವಾಗ್ತದೆ ಬೆಳವಣಿಗೆಗಳು ಅಥವಾ ವಸ್ತುವಿನ ಮಾರಾಟ ಪ್ರಕ್ರಿಯೆಗಳು ಎಲ್ಲವೂ ಕೂಡ. ಈಗ ಅದು ಎಷ್ಟು ಆಗುತ್ತೆ ಅಷ್ಟು ಹಂತವನ್ನ ಗರಿಷ್ಠ ಮಟ್ಟಕ್ಕೆ ತಲುಪ್ತವೆ, ನಂತರ ಅದು ಕುಸಿಲಿಕ್ಕೆ ಪ್ರಾರಂಭವಾಗ್ತದೆ. ಕುಸಿತ ಕೂಡ ಹಾಗೇನೆ, ಎಷ್ಟು ಸಾಧ್ಯ ಉಂಟು ಅಷ್ಟು ಕಡಿಮೆ ಮಟ್ಟಕ್ಕೆ ಕುಸಿತದೆ, ಮತ್ತೆ ಪುನಃ ಅದು ಚೇತರಿಸಿಕೊಳ್ಳಿಕ್ಕೆ ಶುರುವಾಗ್ತದೆ, ಮತ್ತೆ ಅದು ಬೆಳೀತಾ ಹೋಗ್ತದೆ. ಹೀಗೆ ವ್ಯಾಪಾರ ಚಕ್ರ ಅಂತ ಕರೀತಾರೆ ಈ ಒಂದು ಪ್ರಕ್ರಿಯೆಯನ್ನ. ಅದು ಒಂದೇ ತರನಾಗಿರುವುದಿಲ್ಲ, ಏರಿಳಿತ ಮತ್ತೆ ಕುಸಿತಗಳ ಪುನರಾವರ್ತಿತ ಚಲನೆಯಾಗಿರುವುದೇ ವ್ಯಾಪಾರ ಚಕ್ರ ಅಂತ ನಾವು ನೋಡ್ಕೊಂಡು ಅರ್ಥ ಆಯ್ತು. ಈಗ ಇನ್ನು ಈ ವ್ಯಾಪಾರ ಚಕ್ರಗಳ ಪ್ರಮುಖ ಲಕ್ಷಣಗಳನ್ನ ನೋಡೋಣ. ವ್ಯಾಪಾರ ಚಕ್ರಕ್ಕೆ ಕೆಲವು ಪ್ರಮುಖ ಮುಖ್ಯ ಲಕ್ಷಣಗಳಿರುತ್ತೆ. ಒಂದು, ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತ. ಅಂದ್ರೆ ವ್ಯಾಪಾರ ಚಕ್ರದ ಮುಖ್ಯ ಲಕ್ಷಣವೇ ಆರ್ಥಿಕ ಚಟುವಟಿಕೆಗಳ ಏರಿಳಿತ. ಇದು ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ ಆಗಿರುತ್ತೆ ಲಕ್ಷಣಗಳಲ್ಲಿ. ಇನ್ನು ಉತ್ಪಾದನೆ, ಆದಾಯ, ಉದ್ಯೋಗ, ಹೂಡಿಕೆ, ಲಾಭ ಮುಂತಾದವುಗಳಲ್ಲಿ ಏರಿಕೆ ಮತ್ತೆ ಇಳಿಕೆ ಕ್ರಮ ಕಂಡು ಬರ್ತದೆ. ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ, ಯಾವುದೇ ಆಗ್ಲಿ ಅಂದ್ರೆ ವ್ಯಾಪಾರ ಚಕ್ರದ
ಆ ಲಕ್ಷಣ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಏರಿಳಿತ, ಮೇಲೆ ಕೆಳಗೆ ಇಳಿಯುವುದೇನಿದೆ ಅದ್ರದ್ದು ಬೆಲೆ ಏನೇ ಆಗ್ಲಿ, ಉತ್ಪಾದನೆ ಏನೇ ಆಗ್ಲಿ, ಅದು ಒಂದು ಮುಖ್ಯ ಲಕ್ಷಣವಾಗಿರುತ್ತೆ. ಅಂದ್ರೆ ಉತ್ಪಾದನೆ, ಆದಾಯ, ಉದ್ಯೋಗ, ಹೂಡಿಕೆ, ಲಾಭ ಮುಂತಾದವುಗಳಲ್ಲಿ ಏರಿಕೆ ಕಂಡು ಬರ್ತಾ ಇರುತ್ತೆ. ಇದು ಒಂದು ಲಕ್ಷಣ. ಆದ್ರೆ ಇನ್ನು ಎರಡನೇ ಲಕ್ಷಣ ಇದು ಪುನರಾವರ್ತಿತ ಪ್ರಕ್ರಿಯೆ. ಅಂದ್ರೆ ವ್ಯಾಪಾರ ಚಕ್ರವು ಒಮ್ಮೆ ಮಾತ್ರ ಸಂಭವಿಸುವ ಘಟನೆ ಅಲ್ಲ. ಇದು ಒಂದೇ ಸಲ ಏರಿಳಿತ ಕಂಡು ಒಂದ್ಸಲ ಕುಸಿತ ಕಂಡುದಷ್ಟೇ ಅಲ್ಲ, ಅದು ಪುನರಾವರ್ತಿತ ಆಗುತ್ತೆ, ಮತ್ತೆ ಏರಿಕೆ ಆಗುತ್ತೆ, ಮತ್ತೆ ಕುಸಿತ ಆಗ್ತದೆ, ಹೀಗೆ ಆಗ್ತಾ ಇರ್ತದೆ. ಆರ್ಥಿಕತೆಯಲ್ಲಿ ಏರಿಕೆ ಮತ್ತೆ ಕುಸಿತದ ಹಂತಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇವೆ. ಆದ್ರಿಂದ ಇದನ್ನೇ ಚಕ್ರ ಅಂತ ಕರೀತಾರೆ. ಚಕ್ರ ಅಂದ್ರೆ ಹಾಗೆ ಅಲ್ವಾ, ತಿರುಗ್ತಾ ಇರುತ್ತೆ. ಅಂದ್ರೆ ಮೇಲೆ ಹೋದ್ರೆ ಪುನಃ ಕೆಳ ಬರುತ್ತೆ, ಕೆಳ ಹೋದ್ರೆ ಮತ್ತೆ ಮೇಲ್ ಬರುತ್ತೆ, ಹೀಗೆ. ಅದಕ್ಕಾಗಿ ಇದನ್ನು ವ್ಯಾಪಾರ ಚಕ್ರ ಅಂತ ಕರಿತೀವಿ. ಇದು ಎರಡನೆಯ ಲಕ್ಷಣಗಳಾಯ್ತು, ಅಂದ್ರೆ ಪುನರಾವರ್ತಿತ ಪ್ರಕ್ರಿಯೆ. ಮೂರನೆಯದು ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ. ವ್ಯಾಪಾರ ಚಕ್ರದ ಪರಿಣಾಮ ಕೇವಲ ವ್ಯಾಪಾರ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಉತ್ಪಾದನೆ, ಉದ್ಯೋಗ, ಆದಾಯ, ಹೂಡಿಕೆ, ಬಳಕೆ, ಲಾಭ ಮುಂತಾದ ಅನೇಕ ಆರ್ಥಿಕ ಚಟುವಟಿಕೆಗಳ ಮೇಲೆ ಈ ವ್ಯಾಪಾರ ಚಕ್ರ ಎನ್ನುವಂತಹದ್ದು ಪರಿಣಾಮವನ್ನ ಬೀರುತ್ತೆ. ಇದೊಂದು ಪಾಯಿಂಟ್ ಆಯ್ತು, ಮೂರನೇದು. ಇನ್ನು ನಾಲ್ಕನೇದು, ಚಕ್ರದ ಅವಧಿ ನಿಶ್ಚಿತವಾಗಿರುವುದಿಲ್ಲ. ಪ್ರತಿ ವ್ಯಾಪಾರ ಚಕ್ರವು ಒಂದೇ ಅವಧಿಯಲ್ಲಿ ಪೂರ್ಣಗೊಳ್ಳುವುದಿಲ್ಲ. ಕೆಲವು ಚಕ್ರಗಳು ಕಡಿಮೆ ಅವಧಿಯಲ್ಲಿ ಇರಬಹುದು, ಕೆಲವು ಹೆಚ್ಚು ಅವಧಿಯಲ್ಲಿ ಇರಬಹುದು. ಅಂದ್ರೆ ಅದಕ್ಕೆ ನಿರ್ದಿಷ್ಟ ಅವಧಿ ಅಂತಿಲ್ಲ. ಇಷ್ಟು ಟೈಮ್ ಅದು ಏರಿಕೆ ಆದ್ರೆ ಇಷ್ಟು ಟೈಮಲ್ಲಿ ಕಡಿಮೆ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ, ಅಥವಾ ಕಡಿಮೆ ಆಗಿದ್ದು ಇಷ್ಟೇ ಟೈಮಲ್ಲಿ ಮೇಲೆ ಹೋಗುತ್ತೆ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಒಮ್ಮೊಮ್ಮೆ ಇಳಿಕೆ ಆದ್ರೆ ಇಳಿಕೆಯಲ್ಲೇ ಇರುತ್ತೆ, ತುಂಬಾ ಸಮಯದ ನಂತರ ಅದು ಹೆಚ್ಚಾಗಬಹುದು. ಹೀಗೆ ಅದಕ್ಕೊಂದು ನಿಶ್ಚಿತತೆ ಅಂತ ಇರುವುದಿಲ್ಲ. ಅದಕ್ಕೆ ತುಂಬಾ ಜಾಸ್ತಿ ಟೈಮ್ ಕೂಡ ಇರ್ಬೋದು, ಇಲ್ಲ ಏರಿಕೆ ಆದ ಅನೇಕ ಟೈಮ್ ಗರಿಷ್ಠ ಮಟ್ಟ ತಲುಪಿದ್ರೆ ಗರಿಷ್ಠ ಮಟ್ಟದಲ್ಲೇ ಅದ್ರ ಬೆಲೆ ಹೊಂದಿರುತ್ತೆ. ತುಂಬಾ ಸಮಯದ ನಂತರ ಅದ್ರ ಮೇಲೆ ಇಳಿಕೆ ಕಂಡು ಬರ್ಬಹುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಷ್ಟು ಸಮಯ ಅಷ್ಟೇ ಇರುತ್ತೆ ಅನ್ನೋ ಅಂತ ಹೇಳಕ್ಕಾಗಲ್ಲ ವ್ಯಾಪಾರ ಚಕ್ರವನ್ನ. ಇನ್ನು ಐದನೇ ಪಾಯಿಂಟ್ ಅನ್ನ ಲಕ್ಷಣವನ್ನ ನೋಡುವುದಾದ್ರೆ, ಆರ್ಥಿಕತೆಯ ಸಮಗ್ರ ಸ್ಥಿತಿಯನ್ನ ಇದು ಸೂಚಿಸುತ್ತದೆ. ವ್ಯಾಪಾರ ಚಕ್ರವು ದೇಶದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿ, ಒಟ್ಟಾರೆ ಅನ್ನುವಂತ ಪದ ಬಂದಾಗ ಅದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ, ನೀವು ನೆನ್ಪಿಡ್ಕೋಬಹುದು ಇದನ್ನ. ಇನ್ನು ಆರ್ಥಿಕತೆಯ ಸಮಗ್ರ ಸ್ಥಿತಿಯನ್ನ ಸೂಚಿಸುತ್ತದೆ ಈ ವ್ಯಾಪಾರ ಚಕ್ರ. ವ್ಯಾಪಾರ ಚಕ್ರವು ದೇಶದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದಿಷ್ಟು ಕೂಡ ವ್ಯಾಪಾರ ಚಕ್ರದ ಲಕ್ಷಣಗಳಾಯ್ತು. ಈಗ ನೀವು ವ್ಯಾಪಾರ ಚಕ್ರದ ಲಕ್ಷಣಗಳನ್ನ ಬರೆಯುವಾಗ ಹೇಗೆ ಬರಿಬೇಕಪ್ಪ ಅಂತಂದ್ರೆ, ಫಸ್ಟಿಗೆ ನೀವು ಪಾಯಿಂಟ್ ಅನ್ನ ಬರೀರಿ, ಆ 5 ಪಾಯಿಂಟ್ ಅನ್ನ ಬರೀರಿ. ಆಮೇಲೆ ಆ 5 ಪಾಯಿಂಟ್ನ ಎಕ್ಸ್ಪ್ಲನೇಷನ್ ಅನ್ನ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ, ನೀವು ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿ ಸ್ನೇಹಿತರೆ. ಇದೇನು ಕಷ್ಟ ಸಾಧ್ಯವಲ್ಲ, ಈಸಿ ಆಗಿರುವಂತದ್ದು. ಈಗ ನೀವು ಒಂದು ಪ್ಯಾರಾಗ್ರಾಫ್ ಓದಿದಾಗ ನಿಮ್ಗೆ ಅದೇನಂತ ಅರ್ಥ ಆಗುತ್ತೆ, ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಆಯ್ತು. ಮೊದಲಿಗೆ ವ್ಯಾಪಾರ ಚಕ್ರದ ಲಕ್ಷಣಗಳು ಯಾವುದು? ಒಂದು, ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತ. 2, ಪುನರಾವರ್ತಿತ ಪ್ರಕ್ರಿಯೆ. 3, ಎಲ್ಲಾ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ. 4, ಚಕ್ರದ ಅವಧಿ ನಿಶ್ಚಿತವಾಗಿರುವುದಿಲ್ಲ. 5, ಆರ್ಥಿಕತೆಯ ಸಮಗ್ರ ಸ್ಥಿತಿಯನ್ನ ಸೂಚಿಸುತ್ತದೆ. ಈ 5 ಪಾಯಿಂಟ್ ಅನ್ನ ಮೊದಲು ಬರೀರಿ, ನಂತರ ಒಂದೊಂದೇ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇದಿಷ್ಟು ವ್ಯಾಪಾರ ಚಕ್ರದ ಲಕ್ಷಣಗಳಾಯಿತು. ಈಗ ನಾವು ವ್ಯಾಪಾರ ಚಕ್ರದ ಹಂತಗಳನ್ನ ನೋಡೋಣ. ಈ ವ್ಯಾಪಾರ ಚಕ್ರದ ಮುಖ್ಯವಾದ ಭಾಗವಾಗಿರುತ್ತೆ ಈ ಹಂತಗಳು ಎನ್ನುವಂಥದ್ದು. ಸಾಮಾನ್ಯವಾಗಿ ವ್ಯಾಪಾರ ಚಕ್ರವನ್ನ 5 ಪ್ರಮುಖ ಹಂತಗಳಾಗಿ ವಿವರಿಸ್ತಾರೆ. 1, ಚೇತರಿಕೆ. ಈ ವ್ಯಾಪಾರ ಚಕ್ರದ ಹಂತಗಳು ಅಂದ್ರೆ ಇದು ನೀವು ಓದುವಾಗ್ಲೇ ನಿಮ್ಗೆ ಇದು ಅರ್ಥ ಆಗುತ್ತೆ, ಯಾವ ತರ ಬರಬಹುದು, ಯಾವ ತರ ಬರಿಬೇಕು ಎನ್ನುವಂಥದ್ದು. ಈ 5 ಹಂತಗಳನ್ನ ನೋಡೋಣ. 1, ಚೇತರಿಕೆ. 2, ವೃದ್ಧಿ ಮತ್ತೆ ವಿಸ್ತರಣೆ ಅಥವಾ ವಿಸ್ತರಣೆ. 3, ಉತ್ಕರ್ಷ ಅಥವಾ ಸಮೃದ್ಧಿ. 4, ಕುಸಿತ ಅಥವಾ ಮಂದಗತಿ. 5, ತಳಮಟ್ಟ ಅಥವಾ ಖಿನ್ನತೆ. ಈ 5 ಹಂತಗಳನ್ನ ನಾವೀಗ ಸರಿಯಾಗಿ ಕ್ರಮವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. 1ನೇ ಹಂತ ಏನು? ವ್ಯಾಪಾರ ಚಕ್ರದ್ದು ಚೇತರಿಕೆಯ ಹಂತ. ಅಂದ್ರೆ ವ್ಯಾಪಾರ ಚಕ್ರದ ಕುಸಿತದ ನಂತರ ಆರ್ಥಿಕತೆಯಲ್ಲಿ ನಿಧಾನವಾಗಿ ಸುಧಾರಣೆ ಆಗುವಂತ ಹಂತವನ್ನ ಚೇತರಿಕೆಯ ಹಂತ ಅಂತ ಕರಿತೀವಿ. ಈ ಹಂತದಲ್ಲಿ ಉತ್ಪಾದನೆ ನಿಧಾನವಾಗಿ ಹೆಚ್ಚಾಗಲು ಆರಂಭವಾಗ್ತದೆ, ಅಂದ್ರೆ ಚೇತರಿಕೆ ಕಂಡು ಬರ್ತಾ ಹೋಗುತ್ತೆ. ಎಷ್ಟು ಕುಸಿತ ಆಗಿರುತ್ತಲ್ವಾ, ಅದಕ್ಕೆ ಅದೊಂದು ಚೇತರಿಸಿಕೊಳ್ಳುವುದು ಅಥವಾ ಇನ್ನೇನು ಅದು ಹೆಚ್ಚಾಗ್ಲಿಕ್ಕೆ ಶುರುವಾಗುವಂತ ಹಂತ ಏನಿದೆ ಅದನ್ನೇ ಇಲ್ಲಿ ಚೇತರಿಕೆ ಹಂತ ಅಂತಾರೆ. ಈ ಹಂತದಲ್ಲಿ ಉತ್ಪಾದನೆ ನಿಧಾನವಾಗಿ ಹೆಚ್ಚಾಗ್ಲಿಕ್ಕೆ ಶುರುವಾಗ್ತದೆ. ಉದ್ಯಮಗಳಲ್ಲಿ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತದೆ, ಹೂಡಿಕೆ ಮತ್ತೆ ಪ್ರಾರಂಭವಾಗುತ್ತೆ, ಉದ್ಯೋಗ ಅವಕಾಶಗಳು ಸುಧಾರಿಸಲು ಆರಂಭಿಸ್ತವೆ, ಜನರ ಆದಾಯ ಮತ್ತೆ ಖರೀದಿ ಸಾಮರ್ಥ್ಯದಲ್ಲಿಯೂ ಕ್ರಮೇಣ ಸುಧಾರಣೆ ಕಾಣಬಹುದು. ಹೀಗಾಗಿ ಈ ಹಂತವು ಆರ್ಥಿಕತೆಯ ಪುನರುಜ್ಜೀವನದ ಹಂತವಾಗಿದೆ ಅಥವಾ ಪುನರುಜ್ಜೀವನದ ಆರಂಭದ ಹಂತವಾಗಿದೆ. ನಮ್ಗೆ ಚೇತರಿಕೆ ಅಂದಾಗಲೇ ಗೊತ್ತಾಗುತ್ತೆ, ಚೇತರಿಸಿಕೊಳ್ಳುದು, ಯಾವುದೇ ಒಂದು ಸಮಸ್ಯೆಯಿಂದ ಚೇತರಿಸಿಕೊಳ್ಳುದು. ಏನು ಕುಸಿತ ಉಂಟಾಗುತ್ತೆ ವ್ಯವಹಾರದಲ್ಲಿ, ಅದು ಚೇತರಿಸಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಏನೆಲ್ಲ ಆಗುತ್ತೆ ಅದನ್ನ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೋದು. ಇನ್ನು 2ನೆಯ ಹಂತಗಳು ಏನು? ವ್ಯಾಪಾರ ಚಕ್ರದ್ದು ವೃದ್ಧಿ ಅಥವಾ ವಿಸ್ತರಣೆಯ ಹಂತ. ವೃದ್ಧಿ ಆಗುವುದು ಅಂದ್ರೆ ಚೇತರಿಕೆಯ ನಂತರ ಆರ್ಥಿಕ ಚಟುವಟಿಕೆಗಳು ವೇಗವಾಗಿ ಹೆಚ್ಚಾಗುವ ಹಂತವನ್ನೇ ವಿಸ್ತರಣೆಯ ಹಂತ ಅಥವಾ ವೃದ್ಧಿ ಹಂತ ಅಂತ ಕರಿತೀವಿ. 2ನೇ ಹಂತ ಆಗಿರುತ್ತೆ. ಈ ಹಂತದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ,
ವ್ಯಾಪಾರ ಚಟುವಟಿಕೆಗಳು ವಿಸ್ತರಿಸುತ್ತವೆ, ಹೂಡಿಕೆಗಳು ಹೆಚ್ಚಾಗ್ತವೆ, ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ, ಜನರ ಆದಾಯ ಹೆಚ್ಚಾಗುತ್ತೆ, ಬೇಡಿಕೆನೂ ಹೆಚ್ಚಾಗುತ್ತೆ. ಇದರ ಪರಿಣಾಮವಾಗಿ ಉತ್ಪಾದಕರು ಇನ್ನಷ್ಟು ಉತ್ಪಾದನೆ ಮಾಡಲು ಪ್ರೋತ್ಸಾಹಿತರಾಗುತ್ತಾರೆ. ಹೀಗೆ ಆರ್ಥಿಕ ಚಟುವಟಿಕೆಗಳು ವಿಸ್ತರಣೆಯಾಗುತ್ತಾ ಹೋಗುತ್ತವೆ. ಇದನ್ನೇ ವಿಸ್ತರಣೆ ಅಥವಾ ವೃದ್ಧಿಯ ಹಂತ ಎಂದು ಕರಿತೀವಿ. ವ್ಯಾಪಾರ ಚಕ್ರದಲ್ಲಿ ಬರುವಂತಹ ಎರಡನೆಯ ಹಂತ ಆಗಿರುತ್ತೆ. ಇನ್ನು ಮೂರನೆಯ ಹಂತವನ್ನ ನೋಡುವುದಾದ್ರೆ ಉತ್ಕರ್ಷ ಅಥವಾ ಸಮೃದ್ಧಿಯ ಹಂತ. ಈ ಒಂದು ಪಾಯಿಂಟ್ ಅಲ್ಲೇ ಇರುತ್ತೆ, ಸಮೃದ್ಧಿ ಏನಂದ್ರೇನು, ಅಭಿವೃದ್ಧಿ ಆಗಿರುತ್ತೆ ಅಂತ. ಈಗ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಮೂರನೆಯ ಹಂತವನ್ನ ವಿಸ್ತರಣೆಯ ಹಂತದ ನಂತರ ಆರ್ಥಿಕ ಚಟುವಟಿಕೆಗಳು ಅತ್ಯಂತ ಹೆಚ್ಚಿನ ಮಟ್ಟವನ್ನ ತಲುಪುತ್ತವೆ. ಈ ಹಂತವನ್ನ ಉತ್ಕರ್ಷ, ಸಮೃದ್ಧಿ ಅಥವಾ ಪ್ರಾಸ್ಪ್ಯಾರಿಟಿ ಹಂತ ಎಂದು ಕರೀತಾರೆ. ಇಲ್ಲಿ ಉತ್ಪಾದನೆ ಸಾಮಾನ್ಯವಾಗಿ ಹೆಚ್ಚಿನ ಮಟ್ಟದಲ್ಲಿರುತ್ತೆ, ಉದ್ಯೋಗದ ಮಟ್ಟ ಕೂಡ ಉತ್ತಮವಾಗಿರುತ್ತೆ, ಆದಾಯವೂ ಹೆಚ್ಚಾಗಿರುತ್ತೆ, ಹೂಡಿಕೆ ಮತ್ತೆ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಈ ಒಂದು ಹಂತದಲ್ಲಿ. ನಂತರ ಈ ಹಂತವು ಶಾಶ್ವತವಾಗಿ ಮುಂದುವರಿಯುವುದಿಲ್ಲ. ಅಂದ್ರೆ ಈಗಾಗಲೇ ನಾವು ಹೇಳಿದಂತೆ ಒಂದು ನಿಶ್ಚಿತವಾಗಿರುವುದಿಲ್ಲ, ಅದು ಹೆಚ್ಚು ಟೈಮ್ಸ್ ಕೂಡ ಇರ್ಲಿಕ್ಕೆ ಸಾಧ್ಯವಿರುವುದಿಲ್ಲ, ಅಥವಾ ಬೇಗ ಹೋಗುದು ಇಲ್ಲ, ಅಥವಾ ತುಂಬಾ ಟೈಮ್ ನಿಂತರೂ ನಿಲ್ಬಹುದು. ಇದೊಂದು ನಿಶ್ಚಿತತೆ ಅಲ್ಲ ಈ ಚಕ್ರ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಮೂರನೆಯ ಹಂತ ಏನಿದೆ ಅಂದ್ರೆ ಸಮೃದ್ಧಿಯ ಹಂತ ಏನಿದೆ, ಇದು ಶಾಶ್ವತವಾಗಿ ಮುಂದುವರಿಯುವುದಿಲ್ಲ. ಆರ್ಥಿಕತೆಯು ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಕೆಲವು ಅಸಮತೋಲನಗಳು ಕೂಡ ಉಂಟಾಗುತ್ತೆ. ಇದರಿಂದ ಮುಂದಿನ ಹಂತವಾದ ಕುಸಿತಕ್ಕೆ ದಾರಿ ಮಾಡಿ ಕೊಡ್ಬಹುದು. ಇದಿಷ್ಟು ಕೂಡ ಮೂರನೇ ಹಂತ ಆಯ್ತು, ಸಮೃದ್ಧಿಯ ಹಂತ ಅದರಲ್ಲಿ ಬರುತ್ತೆ. ಇನ್ನು ನಾಲ್ಕನೇ ಹಂತ ನೋಡುದಾದ್ರೆ ಕುಸಿತ ಅಥವಾ ಮಂದಗತಿಯ ಹಂತ. ಈಗಾಗಲೇ ನಮ್ಗೆ ಗೊತ್ತು, ನಾವು ತಿಳ್ಕೊಳ್ತಿರೋದು ವ್ಯಾಪಾರ ಚಕ್ರಗಳ ಹಂತ. ಹಾಗಾಗಿ ಇಲ್ಲಿ ಒಂದು ಏರಿಕೆ ಕ್ರಮದಿಂದ ಒಂದು ಇಳಿಕೆ ಕ್ರಮಕ್ಕೆ ಬರುತ್ತೆ, ಇಳಿಕೆ ಕ್ರಮದ ನಂತರ ಮತ್ತೆ ಅದು ಏರಿಕೆ ಕ್ರಮಕ್ಕೆ ಹೋಗುತ್ತೆ. ಇದು ಚಕ್ರವಾಗಿರುವಂತ ಕಾರಣಕ್ಕಾಗಿ ಒಂದೇ ತರನಾಗಿರುವುದಿಲ್ಲ. ಇಳಿಕೆ ಕಂಡಾಗ ಏರಿಕೆ ಬರ್ಬೋದು, ಏರಿಕೆ ಆದ ನಂತರ ಇಳಿಕೆ ಬರ್ಬೋದು. ಈಗ ನಾವು ಒಂದೊಂದೇ ಹಂತವನ್ನ ನೋಡ್ತಿರುವಾಗ ಈಗ ನಾಲ್ಕನೇ ಹಂತ ಬರುತ್ತೆ, ಕುಸಿತ ಹಂತ ಅಥವಾ ಮಂದಗತಿಯ ಹಂತ. ಅಂದ್ರೆ ಉತ್ಕರ್ಷದ ನಂತರ ಆರ್ಥಿಕ ಚಟುವಟಿಕೆಗಳಲ್ಲಿ ಇಳಿಕೆ ಆರಂಭವಾಗುವ ಈ ಹಂತವನ್ನೇ ಕುಸಿತ ಅಥವಾ ಮಂದಗತಿಯ ಹಂತ ಎಂದು ಕರೀತಾರೆ. ಈ ಹಂತದಲ್ಲಿ ಉತ್ಪಾದನೆಯ ಬೆಳವಣಿಗೆ ನಿಧಾನ ಆಗಿರುತ್ತೆ, ಬೇಡಿಕೆ ಕಡಿಮೆ ಆಗಿರುತ್ತೆ, ಹೂಡಿಕೆಗಳು ಕೂಡ ಕಡಿಮೆ ಆಗುವಂತಹದ್ದು. ಉತ್ಪಾದಕರು ತಮ್ಮ ಉತ್ಪಾದನೆಯನ್ನ ಕಡಿಮೆ ಮಾಡಲು ಕೂಡ ಪ್ರಾರಂಭಿಸ್ತಾರೆ, ಲಾಭ ಕೂಡ ಕಡಿಮೆ ಇರಬಹುದು, ಉದ್ಯೋಗದ ಅವಕಾಶಗಳ ಮೇಲೆ ಕೂಡ ಇದು ಪರಿಣಾಮ ಬೀಳಬಹುದು. ಈ ಕುಸಿತ ಮುಂದುವರಿದರೆ ಆರ್ಥಿಕತೆಯು ಇನ್ನಷ್ಟು ದುರ್ಬಲ ಸ್ಥಿತಿಗೆ ಹೋಗಬಹುದು. ಇದು ನಾಲ್ಕನೇ ಹಂತ ಆಗಿರುತ್ತೆ. ಇನ್ನು ಕೊನೆಯ ಹಂತವನ್ನ ನೋಡುವುದಾದ್ರೆ ತಳಮಟ್ಟ ಅಥವಾ ಖಿನ್ನತೆಯ ಹಂತ. ವ್ಯಾಪಾರ ಚಕ್ರದಲ್ಲಿನ ತಳಮಟ್ಟ ಮತ್ತೆ ಖಿನ್ನತೆಯ ಹಂತ ಅಂತ ಕರೀತಾರೆ. ಈ ಹಂತವನ್ನ ನೋಡುವುದಾದ್ರೆ ಕುಸಿತವು ಅತ್ಯಂತ ಕೆಳಮಟ್ಟವನ್ನ ತಲುಪಿದಾಗ ಆ ತಳಮಟ್ಟ ಅಥವಾ ಖಿನ್ನತೆಯ ಹಂತ ಎಂದು ಕರೀತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಇದನ್ನ ಡಿಪ್ರೆಷನ್ ಅಂತ ಕರೀತಾರೆ. ಈ ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರುತ್ತೆ, ಉತ್ಪಾದನೆ ಕೂಡ ಕಡಿಮೆಯಾಗಿರುತ್ತೆ, ಉದ್ಯೋಗಾವಕಾಶಗಳು ಕಡಿಮೆ ಆಗುತ್ತೆ, ಆದಾಯ ಮತ್ತೆ ಹೂಡಿಕೆಗಳಲ್ಲಿ ಕೂಡ ಕುಸಿತ ಉಂಟಾಗುತ್ತೆ, ಬೇಡಿಕೆಗಳು ಕೂಡ ದುರ್ಬಲವಾಗಬಹುದು, ವ್ಯಾಪಾರ ಮತ್ತೆ ಕೈಗಾರಿಕಾ ಚಟುವಟಿಕೆಗಳು ಕೂಡ ಮಂದಗತಿಗೆ ಒಳಗಾಗಬಹುದು. ಈ ಹಂತವು ಕೂಡ ಶಾಶ್ವತ ಅಲ್ಲ, ಇದನ್ನ ಕೂಡ ನಾವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇದೊಂದು ಚಕ್ರವಾದ ಪ್ರಕ್ರಿಯೆ, ಅದು ತಿರುಗುತ್ತಾ ಇರುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಏರಿಕೆ ಇಳಿಕೆ ಆಗ್ತಾ ಇರುತ್ತೆ. ಹಾಗಾಗಿಯೇ ಇದನ್ನ ವ್ಯಾಪಾರ ಚಕ್ರ ಅಂತ ಕರೆಯೋದು. ಈ ಹಂತ ಕೂಡ ಶಾಶ್ವತ ಅಲ್ಲ. ಕಾಲಕ್ರಮೇಣ ಆರ್ಥಿಕತೆಯಲ್ಲಿ ಮತ್ತೆ ಸುಧಾರಣೆ ಆರಂಭವಾಗಬಹುದು, ಅಲ್ಲಿಂದ ಮತ್ತೆ ಚೇತರಿಕೆಯ ಹಂತ ಪ್ರಾರಂಭವಾಗುತ್ತೆ. ಹೀಗಾಗಿ ಚಕ್ರ ಮತ್ತೆ ಮತ್ತೆ ಹೀಗೆ ಮುಂದುವರಿತಾ ಇರುತ್ತೆ. ಹೀಗಾಗಿ ಈ 5 ಹಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಈಸಿಯಾಗಿ ಇದು ನೆನ್ಪಿಟ್ಕೊಳ್ಬಹುದು, ಮತ್ತೆ ಈಸಿಯಾಗಿ ನೀವೇ ಇದಕ್ಕೆ ಆನ್ಸರ್ ಅನ್ನ ಕೂಡ ಬರೀಬಹುದು. ಈಗ ವ್ಯಾಪಾರ ಚಕ್ರದ ಹಂತಗಳು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ವ್ಯಾಪಾರ ಚಕ್ರ ಅಂದ್ರೆ ಹಾಗೆ ಏರಿಕೆ ಮತ್ತೆ ಇಳಿಕೆ ಕ್ರಮ. ಆ ಏರಿಕೆ ಕ್ರಮ ಹೇಗೆ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಒಂದು 5 ಪಾಯಿಂಟ್ ಇರುತ್ತೆ, 1, 2, 3, 4, 5. ಈ 5ಅನ್ನೇ ಅರ್ಥ ಮಾಡಿಸ್ಕೊಳ್ಳೋದು. ಈಗ ಫಸ್ಟ್ ಹಂತ ಯಾವುದು, ಚೇತರಿಕೆಯ ಹಂತ. ಎರಡನೇ ಹಂತ ಏನು, ವೃದ್ಧಿ ಮತ್ತೆ ವಿಸ್ತರಣೆ. 3 ಉತ್ಕರ್ಷ ಮತ್ತೆ ಸಮೃದ್ಧಿಯ ಹಂತ. 4 ಕುಸಿತ ಮತ್ತೆ ಮಂದಗತಿಯ ಹಂತ. 5 ತಳಮಟ್ಟ ಅಥವಾ ಖಿನ್ನತೆಯ ಹಂತ. ಹಾಗೆ ಮತ್ತೆ ಇದು ಚೇತರಿಕೆ ಕಾಣಲಿಕ್ಕೆ ಶುರುವಾಗ್ತದೆ. ಹೀಗೆ ಪುನಃ ಮತ್ತೆ ಚೇತರಿಕೆ, ವೃದ್ಧಿ, ವಿಸ್ತರಣೆ, ಉತ್ಕರ್ಷ, ಸಮೃದ್ಧಿ, ಕುಸಿತ ಆಗುವುದು, ಮತ್ತೆ ತಳಮಟ್ಟ ಹಿಡಿಯುವುದು, ಮತ್ತೆ ಚೇತರಿಕೆ ಆಗುವುದು. ಅದಕ್ಕೆ ಇದನ್ನ ವ್ಯಾಪಾರ ಚಕ್ರ ಅಂತ ಕರಿತೀವಿ. ಸೊ ಈ 5 ಪಾಯಿಂಟ್ ಗಳನ್ನ ವ್ಯಾಪಾರ ಚಕ್ರದ ಹಂತಗಳಲ್ಲಿ ನೀವು ಬರಿಬೇಕು. ಆಮೇಲೆ ಈ 5 ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಈ ಎಕ್ಸ್ಪ್ಲನೇಷನ್ಗೆ ನೀವು ಕೂಡ ಇನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಎಕ್ಸ್ಟ್ರಾ ಕೊಟ್ಟು ಬರೀತಾ ಹೋದ್ರೆ ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ನ ಪಡಿತೀರಾ ಸ್ನೇಹಿತರೆ. ಇದಿಷ್ಟು ವ್ಯಾಪಾರ ಚಕ್ರದ ಹಂತಗಳಾಯ್ತು. ಈಗ ನಾವು ನೋಡುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈ ವ್ಯಾಪಾರ ಚಕ್ರಕ್ಕೆ ಕಾರಣಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಇದೊಂದು ಎಕ್ಸಾಮ್ ಅಲ್ಲಿ ಬಹಳ ಮುಖ್ಯವಾದ
ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ವ್ಯಾಪಾರ ಚಕ್ರಗಳು ಯಾಕೆ ಉಂಟಾಗುತ್ತೆ, ಯಾಕೆ ಇದಾಗುತ್ತೆ ಅನ್ನೋದಕ್ಕೆ ನಾವು ಉತ್ತರ ಕಂಡ್ಕೊಳ್ಬೇಕಲ್ವಾ. ಇದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಕ್ಕಾಗಲ್ಲ. ಹಲವಾರು ಆರ್ಥಿಕ ಅಂಶಗಳು ವ್ಯಾಪಾರ ಚಕ್ರಗಳಿಗೆ ಕಾರಣವಾಗುತ್ತೆ. ಒಂದೇ ರೀಸನ್ ಇಂದ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅನೇಕ ಕಾರಣಗಳಿರುತ್ತೆ ವ್ಯಾಪಾರ ಚಕ್ರಗಳು ಆಗ್ಲಿಕ್ಕೆ, ಈ ತರ ಮೇಲೆ ಕೆಳಗಡೆ ಹೋಗ್ತಾ ಇರ್ಲಿಕ್ಕೆ. ಇದಕ್ಕೆ ಯಾವುದೆಲ್ಲ ಕಾರಣಗಳಿರಬಹುದು ಎನ್ನುವುದನ್ನ ನಾವು ನೋಡುದಾದ್ರೆ, ಒಂದನೆಯ ಕಾರಣ ಹೂಡಿಕೆಯ ಬದಲಾವಣೆ. ಹೂಡಿಕೆ ಬದಲಾವಣೆ ಒಂದು ವ್ಯಾಪಾರದ ಚಕ್ರ ನಡಿಲಿಕ್ಕೆ ಕಾರಣ ಆಗಿರುತ್ತೆ, ಅಥವಾ ವ್ಯಾಪಾರ ಚಕ್ರ ಅಲ್ಲಿ ಉದ್ಭವಿಸ್ಲಿಕ್ಕೆ ಕಾರಣ ಆಗ್ತದೆ, ಅಥವಾ ಅದು ಏರಿಕೆ ಇಳಿಕೆ ಆಗ್ಲಿಕ್ಕೆ ಅಲ್ಲಿ ಹೂಡಿಕೆ ಬದಲಾವಣೆ ಕೂಡ ಒಂದು ಕಾರಣ ಆಗಿರುತ್ತೆ. ಈಗ ಹೂಡಿಕೆ ಬದಲಾವಣೆ ಹೇಗೆ ಕಾರಣ ಆಗುತ್ತೆ ಅಂತ ನೋಡುದಾದ್ರೆ, ಹೂಡಿಕೆ ವ್ಯಾಪಾರ ಚಕ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೂಡಿಕೆ ಹೆಚ್ಚಾದ್ರೆ ಉತ್ಪಾದನೆ ಮತ್ತೆ ಉದ್ಯೋಗ ಕೂಡ ಹೆಚ್ಚಾಗುತ್ತೆ. ಹೂಡಿಕೆ ಕಡಿಮೆ ಆದ್ರೆ ಉತ್ಪಾದನೆ ಮತ್ತೆ ಉದ್ಯೋಗದ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಉಂಟಾಗಬಹುದು. ಇದು ಒಂದು ಕಾರಣ ಆದ್ರೆ ವ್ಯಾಪಾರ ಚಕ್ರಕ್ಕೆ ಹೂಡಿಕೆಯ ಬದಲಾವಣೆ ಒಂದು ಕಾರಣ ಆದ್ರೆ, ಎರಡನೆಯ ಕಾರಣ ಬೇಡಿಕೆಯ ಬದಲಾವಣೆ. ಆರ್ಥಿಕತೆಯಲ್ಲಿ ಒಟ್ಟು ಬೇಡಿಕೆಯಲ್ಲಿ ದೊಡ್ಡ ಬದಲಾವಣೆ ಉಂಟಾದ್ರೆ ಉತ್ಪಾದನೆಯ ಮೇಲೂ ಅದು ಪರಿಣಾಮ ಬೀರುತ್ತೆ. ಬೇಡಿಕೆ ಹೆಚ್ಚಾದ್ರೆ ಉತ್ಪಾದನೆಯೂ ಹೆಚ್ಚಾಗುತ್ತೆ, ಬೇಡಿಕೆ ಕುಸಿದರೆ ಉತ್ಪಾದನೆಯೂ ಕೂಡ ಕುಸಿಬಹುದು. ಇದು ನಮ್ಗೆ ಅರ್ಥ ಆಗುವಂತಹದ್ದು. ಬೇಡಿಕೆ ಬದಲಾವಣೆ ಆಗ್ತಾ ಇದ್ದ ಹಾಗೆ ಇಳಿಕೆ ಕ್ರಮದಲ್ಲಿ ಬೇಡಿಕೆ ಬದಲಾದಾಗ ಹೆಚ್ಚಾದಾಗ ಉತ್ಪಾದನೆ ಜಾಸ್ತಿ ಆಗ್ತದೆ, ಬೇಡಿಕೆ ಕಡಿಮೆ ಆದ್ರೆ ಉತ್ಪಾದನೆ ಕಡಿಮೆ ಆಗ್ತದೆ. ಇದು ನಮ್ಗೆ ಗೊತ್ತಿರುವಂತಹ ಪಾಯಿಂಟೇ ಆಗಿರುತ್ತೆ. ಇನ್ನು ಮೂರನೆಯ ಪಾಯಿಂಟ್ ಅನ್ನ ನೋಡುದಾದ್ರೆ, ಹಣಕಾಸು ಮತ್ತೆ ಸಾಲದ ಪರಿಸ್ಥಿತಿ. ಹಣಕಾಸು ಮತ್ತೆ ಸಾಲದ ಪರಿಸ್ಥಿತಿ ಇದು ವ್ಯಾಪಾರ ಚಕ್ರ ನಡೀಲಿಕ್ಕೆ ಅಂತ ಇರುವಂತಹ ಮೂರನೇ ಕಾರಣ ಆಗಿರುತ್ತೆ. ಈಗ ಹಣಕಾಸು ಮತ್ತೆ ಸಾಲದ ಪರಿಸ್ಥಿತಿ ಹೇಗೆ ವ್ಯಾಪಾರ ಚಕ್ರಕ್ಕೆ ಕಾರಣ ಆಗ್ತದೆ ಅಂತ ನೋಡುದಾದ್ರೆ, ಬ್ಯಾಂಕುಗಳಿಂದ ಸಾಲ ಸುಲಭವಾಗಿ ದೊರೆತರೆ ಹೂಡಿಕೆ ಮತ್ತೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುತ್ತೆ. ಅಂದ್ರೆ ಬ್ಯಾಂಕ್ ಅಲ್ಲಿ ಹಣಕಾಸು ಜಾಸ್ತಿ ಕೊಟ್ಟಾಗ ಹೂಡಿಕೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ, ಇದು ನಮ್ಗೆ ಗೊತ್ತಿರುವಂತಹದ್ದು. ಸಾಲದ ಪರಿಸ್ಥಿತಿ ಕಠಿಣವಾದ್ರೆ ಹೂಡಿಕೆ ಕಡಿಮೆ ಆಗುತ್ತೆ. ಅಂದ್ರೆ ಸಾಲ ಕೊಡ್ಲಿಲ್ಲ ಬ್ಯಾಂಕ್ ಆದ್ರೆ ಹೂಡಿಕೆ ಯಾರು ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ ಅಲ್ವಾ. ಹಾಗಾಗಿ ಇದು ಕೂಡ ಒಂದು ವ್ಯಾಪಾರ ಚಕ್ರಕ್ಕೆ ಕಾರಣ ಆಗಿರುತ್ತೆ, ಹಣಕಾಸು ಮತ್ತೆ ಸಾಲದ ಪರಿಸ್ಥಿತಿ. ಇನ್ನು ನಾಲ್ಕನೆಯ ವ್ಯಾಪಾರ ಚಕ್ರಕ್ಕೆ ಕಾರಣ ಆಗುವ ಅಂಶ ಯಾವ್ದಪ್ಪ ಅಂತಂದ್ರೆ, ತಂತ್ರಜ್ಞಾನದ ಬದಲಾವಣೆ. ಹೊಸ ತಂತ್ರಜ್ಞಾನಗಳನ್ನ ಉತ್ಪಾದನೆಯನ್ನ ಹೆಚ್ಚಿಸ್ತವೆ. ಹೊಸ ತಂತ್ರಜ್ಞಾನಗಳನ್ನ ಬಳಸಿದಾಗ ಉತ್ಪಾದನೆಗಳೆಲ್ಲವೂ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇರುತ್ತೆ. ಆದರೆ ತಂತ್ರಜ್ಞಾನದಲ್ಲಿ ದೊಡ್ಡ ಬದಲಾವಣೆಗಳು ಕೆಲವು ಉದ್ಯಮಗಳನ್ನ ಅಸಮತೋಲನ ಕೂಡ ಉಂಟು ಮಾಡಬಹುದು. ಇದನ್ನು ನೆನ್ಪಿಟ್ಕೊಳ್ಬೇಕಾದ ಪಾಯಿಂಟ್ ಆಗಿರುತ್ತೆ. ಇನ್ನು ಐದನೆಯ ವ್ಯಾಪಾರ ಚಕ್ರಕ್ಕೆ ಕಾರಣ ಆಗುವ ಅಂಶ ಯಾವುದು? ಸರ್ಕಾರದ ನೀತಿಗಳು. ಸರ್ಕಾರದ ತೆರಿಗೆ, ಸಾರ್ವಜನಿಕ ವೆಚ್ಚ, ಹಣಕಾಸು ನೀತಿ ಮತ್ತೆ ಇತರ ಆರ್ಥಿಕ ನೀತಿಗಳು ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ವ್ಯಾಪಾರ ಚಕ್ರಗಳು ಏರುಪೇರಾಗುವಂತಹ ಸಾಧ್ಯತೆ ಇರುತ್ತೆ. ಏರುಪೇರು ಅಥವಾ ಏರಿಕೆ ಇಳಿಕೆ ಕ್ರಮ ಕೂಡ ಕಂಡು ಬರ್ತದೆ. ಅಂದ್ರೆ ಸರ್ಕಾರದ ತೆರಿಗೆಯಲ್ಲಿ ಹೆಚ್ಚು ಕಡಿಮೆ ಮಾಡುವುದು, ವ್ಯಾಪಾರ ವೆಚ್ಚ, ಹಣಕಾಸು ನೀತಿ, ಇದರಲ್ಲಿ ಆರ್ಥಿಕ ನೀತಿಗಳು ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮವನ್ನು ಬೀರುವ ಕಾರಣಕ್ಕಾಗಿ ವ್ಯಾಪಾರ ಚಕ್ರದಲ್ಲಿ ಕೂಡ ಏರಿಳಿತ ಉಂಟಾಗ್ತದೆ. ಇದು ಐದನೇ ಕಾರಣ ಆಯ್ತು. ಇನ್ನು ಆರನೇ ಕಾರಣಗಳು ವ್ಯಾಪಾರ ಚಕ್ರಕ್ಕೆ ಬರುವಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಬಾಹ್ಯ ಕಾರಣಗಳು. ಯುದ್ಧ, ಪ್ರಕೃತಿ ವಿಕೋಪ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದೊಡ್ಡ ಬದಲಾವಣೆಗಳಂತಹ ಬಾಹ್ಯ ಘಟನೆಗಳೇನಿರುತ್ತೆ, ಇವು ಕೂಡ ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದರ ಮೂಲಕ ವ್ಯಾಪಾರ ಚಕ್ರ ಏರುಪೇರಾಗ್ಲಿಕ್ಕೆ ಅಥವಾ ವ್ಯಾಪಾರ ಚಕ್ರ ಅಲ್ಲಿ ಒಂದು ನಡಿಲಿಕ್ಕೆ ಕಾರಣ ಆಗ್ತದೆ, ವ್ಯಾಪಾರ ಚಕ್ರ ಅಲ್ಲಿ ಸಂಭವಿಸ್ಲಿಕ್ಕೆ ಕಾರಣ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ 5 ಕಾರಣಗಳು ಯಾವುದೆಲ್ಲಪ್ಪ ಅಂತಂದ್ರೆ, ವ್ಯಾಪಾರ ಚಕ್ರ ನಡಿಲಿಕ್ಕೆ ಆಗುವಂತಹ 5 ಕಾರಣಗಳು: 1 ಹೂಡಿಕೆಯ ಬದಲಾವಣೆ, 2 ಬೇಡಿಕೆಯ ಬದಲಾವಣೆ, 3 ಹಣಕಾಸು ಮತ್ತೆ ಸಾಲದ ಪರಿಸ್ಥಿತಿ, 5 ತಂತ್ರಜ್ಞಾನದಲ್ಲಿನ ಬದಲಾವಣೆ, 6 ಸರ್ಕಾರದ ನೀತಿಗಳು, 7 ಬಾಹ್ಯ ಕಾರಣಗಳು. ಸೊ ವ್ಯಾಪಾರ ಚಕ್ರ ನಡಿಲಿಕ್ಕೆ ಕಾರಣ ಆಗುವಂತಹ ಅಂಶಗಳು ಅಂತ ಬರೆದು ನೀವು 6 ಪಾಯಿಂಟ್ ಗಳನ್ನ ಮೊದಲಿಗೆ ಬರೀರಿ ಲೈನ್ ಆಗಿ. ನಂತರ ಒಂದೊಂದು ಪಾಯಿಂಟ್ ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಅರ್ಥ ಆಯ್ತಲ್ವಾ? ಅರ್ಥ ಆದದನ್ನ ನೀವು ಸ್ವಲ್ಪ ಇನ್ನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಟ್ಟು ಕೂಡ ಬರೀತಾ ಹೋಗ್ಬೋದು. ಈಗ ನಾವು ಈ ವ್ಯಾಪಾರ ಚಕ್ರಗಳ ಪರಿಣಾಮಗಳನ್ನ ನೋಡೋಣ. ಪರಿಣಾಮಗಳು ಯಾವುದೆಲ್ಲ ಅಂದ್ರೆ, ವ್ಯಾಪಾರ ಚಕ್ರಗಳು ಆರ್ಥಿಕತೆಯ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರ್ತವೆ. 1 ಉತ್ಪಾದನೆಯ ಮೇಲೆ ಪರಿಣಾಮ. ವ್ಯಾಪಾರ ಚಕ್ರಗಳು ಆರ್ಥಿಕತೆಯ ಹಲವು ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರ್ತವೆ ಅಂತ ಬರೆದು ಕೂಡ ನೀವು ಪಾಯಿಂಟ್ ಆಗಿ ಮತ್ತೆ ಅದನ್ನ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೋದು. ಇಲ್ಲಿ 1 ಎಲ್ಲಿ ಪರಿಣಾಮ ಬೀರುತ್ತೆ ಅಂದ್ರೆ, ಉತ್ಪಾದನೆಯ ಮೇಲೆ ಪರಿಣಾಮ. ವಿಸ್ತರಣೆಯ ಹಂತದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ, ಕುಸಿತದ ಹಂತದಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ. ಇವೆರಡು ಕೂಡ ಇದಕ್ಕೆ ಎಕ್ಸ್ಪ್ಲನೇಷನ್ ಆಗಿರುವಂತಹದ್ದು. ಅಂದ್ರೆ ಉತ್ಪಾದನೆ ಹೆಚ್ಚಾದಾಗ ವಿಸ್ತರಣೆ ಹಂತವೂ ಹೆಚ್ಚಾಗುತ್ತೆ, ಉತ್ಪಾದನೆ ಕುಸಿತ ಆದಾಗ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಇದು 1ನೇ ಪರಿಣಾಮ ಆಯ್ತು. 2ನೇ ಪರಿಣಾಮ ಉದ್ಯೋಗದ ಮೇಲೆ ಪರಿಣಾಮ. ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದಾಗ ಉದ್ಯೋಗಾವಕಾಶ ಹೆಚ್ಚಾಗ್ತದೆ. ಆರ್ಥಿಕ ಚಟುವಟಿಕೆಗಳು ಕುಸಿತದ ಸಮಯದಲ್ಲಿ ನಿರುದ್ಯೋಗ ಕೂಡ ನಿರುದ್ಯೋಗ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದು ಕೂಡ 2ನೇ ಪಾಯಿಂಟ್ ಆಯ್ತು. ಇನ್ನು 3ನೇಯದು ಆದಾಯದ ಮೇಲೆ ಪರಿಣಾಮ. ಆದಾಯದ ಮೇಲೆ ಪರಿಣಾಮ 3ನೇ ಪಾಯಿಂಟ್ ಇರುತ್ತೆ ಪರಿಣಾಮದ್ದು. ಉತ್ಪಾದನೆ ಮತ್ತೆ ಉದ್ಯೋಗ ಹೆಚ್ಚಾದಾಗ ಜನರ ಆದಾಯವೂ ಹೆಚ್ಚಾಗುತ್ತೆ.
ಆದ್ರೆ ಆರ್ಥಿಕದ ಕುಸಿತತೆಯಲ್ಲಿ ಆದಾಯದ ಬೆಳವಣಿಗೆ ನಿಧಾನವಾಗಬಹುದು ಅಥವಾ ಕುಸಿತ ಆಗ್ಬಹುದು. ಅಂದ್ರೆ ಇದನ್ನ ಬರೀತೀರಾ, ಇದ್ರ ಉಲ್ಟಾ ಆನ್ಸರ್ ಇದಾಗಿರುತ್ತೆ. ಸೊ ಆದಾಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಉತ್ಪಾದನೆ ಮತ್ತೆ ಉದ್ಯೋಗ ಹೆಚ್ಚಾದಾಗ ಆದಾಯ ಹೆಚ್ಚಾಗ್ತದೆ. ಆದ್ರೆ ಆರ್ಥಿಕ ಕುಸಿತದಲ್ಲಿ ಆದಾಯ ಬೆಳವಣಿಗೆ ನಿಧಾನವಾಗಬಹುದು ಅಥವಾ ಕಡಿಮೆ ಆಗ್ಬಹುದು. ಇಲ್ಲಿ ಕುಸಿತ ಆಗಿರೋದ್ರಿಂದ ಅಲ್ಲಿ ಬೆಳವಣಿಗೆ ಕೂಡ ನಿಧಾನ ಆಗುತ್ತೆ, ಕುಂಠಿತಗೊಳ್ಳುತ್ತೆ. ಇನ್ನು 4ನೇ ಪರಿಣಾಮ ಯಾವ್ದಪ್ಪ ಅಂತಂದ್ರೆ ಹೂಡಿಕೆಯ ಮೇಲೆ ಪರಿಣಾಮ. ಸಮೃದ್ಧಿಯ ಸಮಯದಲ್ಲಿ ಹೂಡಿಕೆ ಹೆಚ್ಚಾಗ್ಬೋದು. ಅಂದ್ರೆ ಆರ್ಥಿಕ ಪರಿಸ್ಥಿತಿಗಳು ಬೆಳವಣಿಗೆ ಹಂತದಲ್ಲಿರುವಾಗ ಅಲ್ಲಿ ಹೂಡಿಕೆ ಹೆಚ್ಚಾಗುತ್ತೆ. ಆರ್ಥಿಕ ಚಟುವಟಿಕೆಗಳ ಕುಸಿತದ ಸಮಯದಲ್ಲಿ ಹೂಡಿಕೆಗಳು ಕಡಿಮೆಯಾಗಬಹುದು. ಇನ್ನು 5ನೆಯ ಪರಿಣಾಮ ನೋಡುದಾದ್ರೆ ಬೆಲೆಗಳ ಮೇಲೆ ಪರಿಣಾಮ. ವಿಸ್ತರಣೆಯ ಸಮಯದಲ್ಲಿ ಬೇಡಿಕೆ ಹೆಚ್ಚಾದ್ರೆ ಬೆಲೆ ಮಟ್ಟದ ಮೇಲೂ ಏರಿಕೆ ಒತ್ತಡ ಉಂಟಾಗುತ್ತೆ. ಕುಸಿತದ ಸಮಯದಲ್ಲಿ ಬೇಡಿಕೆ ದುರ್ಬಲ ಆಗುತ್ತೆ. ಇದೆಲ್ಲವೂ ಈಸಿ ಆಗಿರುವಂತ ಪಾಯಿಂಟ್. ನೀವು ಫಸ್ಟ್ ಪಾಯಿಂಟ್ ಅನ್ನಾಗಿ ಬರ್ಕೊಳ್ಳಿ. ವ್ಯಾಪಾರ ಚಕ್ರಗಳ ಪರಿಣಾಮಗಳೇನು ಅನ್ನೋದನ್ನ: 1 ಉತ್ಪಾದನೆಯ ಮೇಲೆ ಪರಿಣಾಮ, 2 ಉದ್ಯೋಗದ ಮೇಲೆ ಪರಿಣಾಮ, 3 ಆದಾಯದ ಮೇಲೆ ಪರಿಣಾಮ, 4 ಹೂಡಿಕೆ ಮೇಲೆ ಪರಿಣಾಮ, 5 ಬೆಲೆಗಳ ಮೇಲೆ ಪರಿಣಾಮ. ಈ 5 ಪಾಯಿಂಟ್ಗಳನ್ನು ಬರೆದು ನಂತರ ಪಾಯಿಂಟ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದು. ಈ ಪಾಯಿಂಟ್ ಕೂಡ ತುಂಬಾ ಕ್ಲಿಷ್ಟ ಆಗಿಲ್ಲ, ಸರಳವಾದ ಒಂದು ಕನ್ನಡದಲ್ಲಿ ಇರುತ್ತೆ. ಸೊ ನೀವು ಇದನ್ನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ, ಅರ್ಥ ಆದ ರೀತಿಯಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡ್ಕೊಂತ ಹೋಗ್ಬೋದು. ಈಗ ಇನ್ನು ಕೊನೆಯ ಒಂದು ಪಾಯಿಂಟ್ ಹೇಳೋದಾದ್ರೆ, ಈ ವ್ಯಾಪಾರ ಚಕ್ರಗಳನ್ನ ನಿಯಂತ್ರಿಸುವಂತಹ ಕ್ರಮಗಳು ಯಾವುದು? ಈ ಅತಿಯಾದ ಏರಿಕೆ ಅಥವಾ ಅತಿಯಾದ ಇಳಿಕೆ ಕಂಡು ಬಂದಾಗ ಹೇಗೆ ಇದನ್ನ ನಿಯಂತ್ರಣ ಮಾಡಬಹುದು ಎನ್ನುವುದನ್ನ ನಾವು ತಿಳ್ಕೊಳ್ಳೇಬೇಕಾಗಿರುತ್ತೆ. ವ್ಯಾಪಾರ ಚಕ್ರಗಳ ಏರಿಳಿತಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಆದ್ರೆ ಸರ್ಕಾರ ಮತ್ತೆ ಕೇಂದ್ರ ಬ್ಯಾಂಕ್ ವಿವಿಧ ನೀತಿಗಳ ಮೂಲಕ ಅವುಗಳ ತೀವ್ರತೆಯನ್ನ ಕಡಿಮೆ ಮಾಡಲು ಪ್ರಯತ್ನಿಸಬಹುದು. ಅಂದ್ರೆ ಸರ್ಕಾರ ಮತ್ತೆ ಕೇಂದ್ರ ಬ್ಯಾಂಕ್ಗಳೇನಿದೆ ಅವುಗಳು 2 ಕಂಬೈನ್ ಆಗಿ ಅವರುಗಳ ಆರ್ಥಿಕ ನೀತಿ ಏನಿದೆ ಅದರ ಮುಖಾಂತರ ಒಂದು ವ್ಯಾಪಾರ ಚಕ್ರದ ಅತಿಯಾದ ಒಂದು ಸಮೃದ್ಧಿಯ ಹಂತ ಅಥವಾ ಕುಸಿತದ ಹಂತ ಎರಡನ್ನ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಅದನ್ನ ಪ್ರಯತ್ನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ ಯಾವ್ದಪ್ಪ ಆ ಕ್ರಮಗಳು ಬ್ಯಾಂಕ್ಗಳು ಮಾಡುದು ಅಥವಾ ಸರ್ಕಾರ ಮಾಡುದಂತಂದ್ರೆ, 1ನೆಯ ಕ್ರಮ ಹಣಕಾಸು ನೀತಿ. ಇದನ್ನ ಕೂಡ ನೀವು ಪಾಯಿಂಟ್ ವೈಸ್ ಆಗಿ ಬರ್ಕೊಳ್ಳಿ, ನಂತರ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮೊದಲನೆಯದು ಹಣಕಾಸು ನೀತಿ. ಅಂದ್ರೆ ಸರ್ಕಾರವು ತೆರಿಗೆ ಮತ್ತೆ ಸಾರ್ವಜನಿಕ ವೆಚ್ಚಗಳಲ್ಲಿ ಬದಲಾವಣೆ ಮಾಡುವ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನ ಪ್ರಭಾವಿಸಬಹುದು. 1. ಇನ್ನು ಕುಸಿತದ ಸಮಯದಲ್ಲಿ ಸರ್ಕಾರ ವೆಚ್ಚವನ್ನ ಹೆಚ್ಚಿಸುವ ಮೂಲಕ ಬೇಡಿಕೆಯನ್ನು ಉತ್ತೇಜಿಸಲು ಪ್ರಯತ್ನಿಸಬಹುದು. ಅಂದ್ರೆ ಜಾಸ್ತಿ ನಾವು ಬೆಳವಣಿಗೆ ಆಗ್ತಾ ಹೋಗ್ತದೆ ಅನ್ನುವಾಗ ಅದರ ಮೇಲೆ ಸುಂಕಗಳನ್ನ ಹೇರಿ, ತೆರಿಗೆಗಳನ್ನ ಹೇರಿ ಬದಲಾವಣೆ ಮಾಡಬಹುದು ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಭಾವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕುಸಿತ ಬಂದಂತ ಸಂದರ್ಭದಲ್ಲಿ ಏನ್ ತೆರಿಗೆ ಹಾಕಿದರೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುವ ಮೂಲಕ ಅಥವಾ ಯಾವುದೇ ವಸ್ತುವಿನ ಬೇಡಿಕೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಮಾಡುವ ಮೂಲಕ ಅದನ್ನ ಆ ಕುಸಿತವನ್ನ ಉತ್ತೇಜಿಸಲಿಕ್ಕೆ ಪ್ರಯತ್ನಿಸಬಹುದು. ಇದೆರಡು ಕೂಡ ಹಣಕಾಸು ನೀತಿಯ ವ್ಯಾಪಾರ ಚಕ್ರವನ್ನ ನಿಯಂತ್ರಿಸುವ ಕ್ರಮಗಳಲ್ಲಿ ಮೊದಲನೇ ಪಾಯಿಂಟಿನ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅದು ಹಣಕಾಸಿನ ನೀತಿ. ತುಂಬಾ ಈಸಿ ಇದೆ ಸ್ನೇಹಿತರೆ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಪಾಯಿಂಟ್ ಅನ್ನ ಸರಿಯಾಗಿ ಒಂದ್ಸಲ ಇಲ್ಲದೆ 2 ಸಲ ಕೇಳ್ಕೊಳ್ಳಿ, ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗಿ ತುಂಬಾ ಈಸಿಯಾಗಿ ನಾನು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. 2ನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ವ್ಯಾಪಾರ ಚಕ್ರಗಳನ್ನ ನಿಯಂತ್ರಿಸುವ ಕ್ರಮಗಳಲ್ಲಿ 2ನೆಯ ಪಾಯಿಂಟ್ ಹಣದುಬ್ಬರ ಮತ್ತೆ ಹಣಕಾಸು ನೀತಿ. ಅಂದ್ರೆ ಕೇಂದ್ರ ಬ್ಯಾಂಕ್ ಬಡ್ಡಿ ದರ, ಸಾಲದ ಲಭ್ಯತೆ ಮತ್ತೆ ಹಣದ ಪೂರೈಕೆಯಂತಹ ಸಾಧನಗಳ ಮೂಲಕ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತಾರೆ. ಅಂದ್ರೆ ಈಗ ಹಣದುಬ್ಬರ ಆಗುದು ಯಾವಾಗ? ಈ ಆರ್ಥಿಕ ಬೆಳವಣಿಗೆಗಳು ಅತಿಯಾಗಿ ಹೆಚ್ಚಾದಾಗ, ವ್ಯಾಪಾರ ಚಕ್ರಗಳು ಏರಿಕೆಯ ಹಂತದಲ್ಲಿರುವಾಗ ಹಣದುಬ್ಬರ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನ್ ಮಾಡ್ತವೆ? ಅಲ್ಲಿ ಸುಂಕಗಳನ್ನೆಲ್ಲ ಹೇರಿ ಆ ಮುಖಾಂತರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತವೆ. ಕುಸಿದ ಹಂತದಲ್ಲಿರುವಾಗ ಅವರಿಗೆ ಸಾಲ ಸೌಲಭ್ಯ ನೀಡುವುದು, ಬಡ್ಡಿಗಳನ್ನ ಕಡಿಮೆ ಮಾಡುವುದು, ಈ ಮುಖಾಂತರ ಅವರಿಗೆ ಜನರನ್ನ ವ್ಯಾಪಾರವನ್ನ, ಉದ್ಯೋಗವನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುವಂತ ಮೂಲಕ ಹಣದುಬ್ಬರ ಮತ್ತೆ ಹಣಕಾಸು ನೀತಿಯನ್ನ ಮೂಲಕ ವ್ಯಾಪಾರ ಚಕ್ರಗಳನ್ನ ನಿಯಂತ್ರಿಸಲಿಕ್ಕೆ ಕ್ರಮವನ್ನ ಕೈಗೊಳ್ತಾರೆ. ಇನ್ನು 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಹೂಡಿಕೆ. ಸರ್ಕಾರದ ಮೂಲ ಸೌಕರ್ಯ ಮತ್ತೆ ಇತರ ಸಾರ್ವಜನಿಕ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉದ್ಯೋಗ ಮತ್ತೆ ಬೇಡಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಇನ್ನು 5ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಉದ್ಯೋಗ ನೀತಿಗಳು. ಕುಸಿತದ ಸಮಯದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನೀತಿಗಳು ಜನರ ಆದಾಯ ಮತ್ತೆ ಬೇಡಿಕೆಯನ್ನ ಬೆಂಬಲಿಸಬಹುದು. ಅಂದ್ರೆ ಕುಸಿತದ ಸಮಯದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ, ಇದರ ಮೂಲಕ ಆದಾಯ ಮತ್ತೆ ಬೇಡಿಕೆಯನ್ನು ಅವರು ಬೆಂಬಲಿಸ್ತಾರೆ, ಹೆಚ್ಚಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಈಗ ಇದಿಷ್ಟು ಕೂಡ ವ್ಯಾಪಾರ ಚಕ್ರಗಳನ್ನು ನಿಯಂತ್ರಿಸುವಂತಹ ಕ್ರಮಗಳಾಯ್ತು. ಯಾವ್ದೆಲ್ಲ? ಹಣಕಾಸು ನೀತಿ 1, 2 ಹಣದುಬ್ಬರ ಮತ್ತೆ ಹಣಕಾಸು ನೀತಿ, 3 ಸಾರ್ವಜನಿಕ ಹೂಡಿಕೆ, 4 ಉದ್ಯೋಗ ನೀತಿಗಳು. ಇದಿಷ್ಟು ಕೂಡ ನೀವು ನಿಮ್ಮದೇ ಅರ್ಥ ಆದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೂಡ ಹೋಗ್ಬೋದಾಗಿದೆ. ಈಗ ನಾವು ಓವರ್ ಆಲ್ ನಾವೇನೆಲ್ಲ ಓದ್ಕೊಂಡ್ವಿ ಅಂತ ನೋಡುದಾದ್ರೆ, ಮೊದಲನೇದಾಗಿ ವ್ಯಾಪಾರ ಚಕ್ರ. ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಪುನರಾವರ್ತಿತ ಏರಿಳಿತಗಳನ್ನೇ ವ್ಯಾಪಾರ ಚಕ್ರ ಅಂತ ಕರಿತೀವಿ, ಅಥವಾ ವಾಣಿಜ್ಯ ಆವರ್ತಗಳು ಅಂತ ಕೂಡ ಕರಿತೀವಿ. ಇದರ ಹಂತಗಳು ಯಾವುದೆಲ್ಲ? ಚೇತರಿಕೆ ಹಂತ, ವಿಸ್ತರಣೆ ಹಂತ, ಉತ್ಕರ್ಷ ಹಂತ, ಕುಸಿತದ ಹಂತ, ತಳಮಟ್ಟ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ, ಮತ್ತೆ ಚೇತರಿಸಿಕೊಳ್ಳುವಂತ ಹಂತ. ಹೀಗೆ
ಒಂದು ರೊಟೇಷನ್ ಆಗ್ತಾ ಇರುತ್ತಲ್ವ, ಇದನ್ನೇ ಹಂತಗಳು ಅಂತ ಹೇಳ್ತೀವಿ. ಈ ಹಂತಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದೇ ವ್ಯಾಪಾರ ಚಕ್ರದ ಮೂಲ ರಚನೆಯಾಗಿರುತ್ತೆ. ಇನ್ನು ವ್ಯಾಪಾರ ಚಕ್ರ ಎಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವಂತಹ ಪುನರಾವರ್ತಿತ ಏರಿಳಿಕೆ, ಪುನರಾವರ್ತನೆ ಆಗ್ತಾ ಇರುತ್ತೆ ಅದು ರಿಪೀಟೆಡ್ ಆಗ್ತಾ ಇರುವಂತಹದ್ದನ್ನ ಏರಿಳಿತವನ್ನೇ ವ್ಯಾಪಾರ ಚಕ್ರ ಅಂತೀವಿ. ಪ್ರಮುಖ ಹಂತಗಳು ಈಗಾಗಲೇ ಹೇಳಿದೆ: ಚೇತರಿಕೆ, ವಿಸ್ತರಣೆ, ಉತ್ಕರ್ಷ, ಕುಸಿತ ಮತ್ತೆ ತಳಮಟ್ಟ. ಇನ್ನು ವ್ಯಾಪಾರ ಚಕ್ರಗಳು ಎಲ್ಲೆಲ್ಲ ಪರಿಣಾಮ ಬೀರುತ್ತೆ: ಉತ್ಪಾದನೆಯ ಮೇಲೆ, ಉದ್ಯೋಗದ ಮೇಲೆ, ಆದಾಯದ ಮೇಲೆ, ಹೂಡಿಕೆ ಮೇಲೆ ಮತ್ತೆ ಬೆಲೆಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇನ್ನು ಹಲವಾರು ಆರ್ಥಿಕ ಮತ್ತೆ ಬಾಹ್ಯ ಕಾರಣಗಳಿಂದ ವ್ಯಾಪಾರ ಚಕ್ರಗಳು ಕೂಡ ಹೇಗೆಲ್ಲ ಉಂಟಾಗ್ತದೆ ಅನ್ನೋದನ್ನ ಕೂಡ ಬರಿಬೇಕಾಗ್ತದೆ. ಸರ್ಕಾರ ಮತ್ತೆ ಕೇಂದ್ರ ಬ್ಯಾಂಕ್ ತಮ್ಮ ಆರ್ಥಿಕ ನೀತಿಗಳ ಮೂಲಕ ಏರಿಕೆಗಳ ತೀವ್ರತೆಯನ್ನು ಹೇಗೆ ಕಡಿಮೆ ಮಾಡಲು ಪ್ರಯತ್ನಿಸ್ತವೆ ಎನ್ನುವುದನ್ನು ನಾವು ನೋಡ್ಕೊಂಡ್ವಿ. ಈಗ ಆರ್ಥಿಕತೆ ಯಾವಾಗ್ಲೂ ಒಂದೇ ವೇಗದಲ್ಲಿ ನಡೆಯುವುದಿಲ್ಲ, ಅದು ವಿಸ್ತರಿಸ್ತದೆ, ಗರಿಷ್ಠ ಮಟ್ಟ ತಲುಪುತ್ತೆ, ಮತ್ತೆ ಕುಸಿಯುತ್ತೆ, ತಳಮಟ್ಟವನ್ನ ತಲುಪುತ್ತೆ, ಮತ್ತೆ ಚೇತರಿಸಿಕೊಳ್ಳುತ್ತೆ. ಹೀಗೆ ಪುನರಾವರ್ತಿತವಾಗಿ ನಡೆಯುವಂತಹದ್ದೇ ವ್ಯಾಪಾರ ಚಕ್ರ ಎಂದು ನಾವು ಕರಿತೀವಿ. ಸೊ ಇದನ್ನ ಇನ್ನೊಂದ್ಸಲ ನಾನು ನಿಮ್ಗೆ ಹೇಳ್ತೇನೆ. ಮೊದಲು ವ್ಯಾಪಾರ ಚಕ್ರ ಅಂತ ಬಂದಾಗ ಬಿಸ್ನೆಸ್ ಸೈಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಮೊದಲು ನೀವು ವ್ಯಾಪಾರ ಚಕ್ರ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ವ್ಯಾಪಾರ ಚಕ್ರ ಅಂದ್ರೆ ಈಗಾಗಲೇ ತುಂಬಾ ಬಾರಿ ಹೇಳಿದ್ದೀನಿ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಲ ಕಾಲಕ್ಕೆ ಉಂಟಾಗುವ ವಿಸ್ತರಣೆ ಮತ್ತೆ ಸಂಕೋಚನದ ಪರ್ಯಾಯ ಚಲನೆ ಅಥವಾ ಪುನರಾವರ್ತಿತವಾದ ಏರಿಳಿತವನ್ನೇ ವ್ಯಾಪಾರ ಚಕ್ರ ಅಂತ ಕರಿತೀವಿ. ಇದಿಷ್ಟನ್ನ ಬರಿಬೇಕಾಗ್ತದೆ. ವ್ಯಾಪಾರ ಚಕ್ರದ ಅದರ ಲಕ್ಷಣಗಳನ್ನ ಬರೀದಿ. ಆರ್ಥಿಕತೆಯಲ್ಲಿ ಬೆಳವಣಿಗೆ ಸದಾ ಇರುವುದಿಲ್ಲ, ಒಂದು ಅವಧಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತದೆ, ಒಂದು ಗರಿಷ್ಠ ಮಟ್ಟ ತಲುಪ್ತದೆ. ಅಂದ್ರೆ ಹೇಗೆ ಅದು ನಡೀತದೆ ವ್ಯಾಪಾರ ಚಕ್ರ ಎನ್ನುವಂತ ಪಾಯಿಂಟ್ ಇದಿಷ್ಟ ಆಗಿರುತ್ತೆ. ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂದ್ರೆ ಒಂದ್ಸಲ ಸದಾ ಬೆಳವಣಿಗೆ ಇರುವುದಿಲ್ಲ, ಒಂದ್ಸಲ ಹೆಚ್ಚಾಗ್ತದೆ, ಗರಿಷ್ಠ ಮಟ್ಟವನ್ನ ತಲುಪುತ್ತೆ, ಮತ್ತೆ ಕುಸಿತದೆ, ಮತ್ತೆ ಅತ್ಯಂತ ತಳಮಟ್ಟ ಪಡಿಕೊಳ್ಳುತ್ತದೆ, ಆಮೇಲೆ ಮತ್ತೆ ಚೇತರಿಸಿಕೊಳ್ತದೆ. ಹೀಗೆ ರೊಟೇಷನ್ ಆಗ್ತಾ ಇರುವಂತಹ ಈ ಒಂದು ಪ್ರಕ್ರಿಯೆಯನ್ನೇ ಇಲ್ಲಿ ವ್ಯಾಪಾರ ಚಕ್ರ ಅಂತ ಕರಿತೀವಿ. ಆ ವ್ಯಾಪಾರ ಚಕ್ರವನ್ನ ನೀವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತ ಪಾರ್ಟ್ ಇದಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಆಗಿರುತ್ತೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಕೂಡ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ನಾವು ವ್ಯಾಪಾರ ಚಕ್ರದ ಮುಖ್ಯ ಲಕ್ಷಣಗಳನ್ನ ಬರಿಬೇಕಾಗ್ತದೆ. ಆ ಮುಖ್ಯ ಲಕ್ಷಣಗಳು ಏನಿದೆ, 5 ಲಕ್ಷಣಗಳನ್ನ ಬರೆದ ನಂತರ ವ್ಯಾಪಾರ ಚಕ್ರದ ಹಂತಗಳೇನಿದೆ ಆ 5 ಹಂತಗಳನ್ನ ಬರ್ಕೊಳ್ಳಿ. ಪಾಯಿಂಟ್ ಅನ್ನ ಫಸ್ಟಿಗೆ, ನಂತರ ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಅದಾದ ನಂತರ ಕೊನೆಯಲ್ಲಿ ವ್ಯಾಪಾರ ಚಕ್ರಕ್ಕೆ ಕಾರಣಗಳು ಯಾವುದೆಲ್ಲ ಅಂತ ನೀವು ಬರಿಬೇಕಾಗ್ತದೆ. ವ್ಯಾಪಾರ ಚಕ್ರಗಳ ಕಾರಣಗಳನ್ನ ಬರಿಬೇಕು. ಅಲ್ಲಿ ಎಷ್ಟಿದೆ? 1, 2, 3, 4, 5, 6 ಕಾರಣಗಳಿರುತ್ತೆ. ಈ 6 ವ್ಯಾಪಾರ ಚಕ್ರಕ್ಕೆ ಇರುವಂತಹ ಕಾರಣಗಳು, ಯಾವ ಕಾರಣದಿಂದ ವ್ಯಾಪಾರ ಚಕ್ರ ನಡೀತದೆ ಎನ್ನುವುದನ್ನ ಬರಿಬೇಕಾಗ್ತದೆ. ಅದಾದ ನಂತರ ವ್ಯಾಪಾರ ಚಕ್ರಗಳು ಯಾವ ವಿಷಯಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಎನ್ನುವುದನ್ನ ಬರಿಬೇಕು. ಒಂದು ಉತ್ಪಾದನೆ ಮೇಲೆ, ಉದ್ಯೋಗದ ಮೇಲೆ, ಆದಾಯದ ಮೇಲೆ, ಹೂಡಿಕೆಯ ಮೇಲೆ ಮತ್ತೆ ಬೆಲೆಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದಿಷ್ಟು ಬರೆದಾದ ನಂತರ ವ್ಯಾಪಾರ ಚಕ್ರಗಳನ್ನು ನಿಯಂತ್ರಿಸುವಂತಹ ಕ್ರಮಗಳು ಯಾವ್ಯಾವಿದೆ ಅಂತ ಬರಿಬೇಕಾಗ್ತದೆ. ಅದು ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಅದು ಯಾರಾದ್ರೂ ಬೇಕಲ್ಲ ನಿಯಂತ್ರಿಸ್ಲಿಕ್ಕೆ. ಹೆಚ್ಚಾದಾಗ ಗರಿಷ್ಠ ಮಟ್ಟ ತಲುಪಿದಾಗ ಕಂಟ್ರೋಲ್ ಅಂತ ಬೇಕಲ್ವಾ. ಅದೇ ಕಡಿಮೆ ಕುಸಿತ ಮಟ್ಟ ಇಳಿದಾಗ ಜನರ ಜೀವನ ಅಸ್ತವ್ಯಸ್ತವಾಗುತ್ತೆ. ಆಗ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಲ್ಲ. ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಅಂತ ಇರ್ಬೇಕಲ್ವಾ. ಅದು ಯಾವುದು ಅಂತ ನೋಡುದಾದ್ರೆ ಆ 5 ಪಾಯಿಂಟ್ಗಳಲ್ಲಿ ಬರುತ್ತೆ. ಅಲ್ಲಿ ಹಣಕಾಸು ನೀತಿ, ಹಣದುಬ್ಬರ ಮತ್ತೆ ಹಣಕಾಸು ನೀತಿ, ಸಾರ್ವಜನಿಕ ಹೂಡಿಕೆ, ಉದ್ಯೋಗ ನೀತಿಗಳು ಇದೆಲ್ಲವೂ ಬರುತ್ತೆ. ಸೊ ಓವರ್ ಆಲ್ ಇದಿಷ್ಟನ್ನ ಒಂದು ವ್ಯಾಪಾರ ಚಕ್ರ ಅಂತ ಬಂದಾಗ ಅದರ ಲಕ್ಷಣಗಳು, ವ್ಯಾಪಾರ ಚಕ್ರಕ್ಕೆ ಕಾರಣಗಳು, ಅದರ ಹಂತಗಳು, ಪರಿಣಾಮಗಳು ಮತ್ತೆ ನಿಯಂತ್ರಿಸುವಂತಹ ಕ್ರಮಗಳು, ಇದಿಷ್ಟನ್ನ ಕೂಡ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. ನಿಮ್ಗೆ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕಗಳ ಮುಖಾಂತರ ಕೂಡ ನೀವು ಇದಿಷ್ಟನ್ನ ಓದ್ಕೋಬಹುದು. ಪುಸ್ತಕದಲ್ಲಿ ಏನಿದೆ, ಉತ್ಕರ್ಷ, ವಿಸ್ತರಣೆ, ನಾನು ಏನ್ ಹೇಳಿದ್ದೀನಿ ಇಷ್ಟು ತನಕ, ಡಿಪ್ರೆಷನ್, ಮುಗ್ಗಟ್ಟು ಅಥವಾ ಖಿನ್ನತೆ ಏನಿದೆ, ನಾನು ಏನ್ ಹೇಳಿದ್ದೀನಿ ಅದೇ ಈ ಪುಸ್ತಕದಲ್ಲಿ ಕೊಟ್ಟಿರುವಂತಹದ್ದು. ಇಲ್ಲೊಂದು ಕೋಷ್ಟಕಗಳು ಕೂಡ ಕೊಟ್ಟಿದ್ದಾರೆ. ಇದನ್ನ ಬೇಕಾದ್ರೆ ನೀವು ಕೂಡ ಒಂದ್ಸಲ ನೋಡ್ಕೊಂಡು ಬರಿಬಹುದು. ಈ ಕೋಷ್ಟಕಗಳನ್ನ ಬರೆದು ಕೋಷ್ಟಕಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಕೂಡ ನಿಮ್ಗೆ ಮಾರ್ಕ್ಸ್ ಚೆನ್ನಾಗಿ ಸಿಗುತ್ತೆ. ಇದೊಂದು ಕೋಷ್ಟಕದ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಪುಸ್ತಕ ಇಲ್ಲದವರು ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕೂಡ ವ್ಯಾಪಾರ ಚಕ್ರಕ್ಕೆ ಸಂಬಂಧಿಸಿದ ಡಿಟೇಲ್ ಆದ ಈಸಿ ಆದ ಒಂದು ಕ್ಲಾಸ್ ಆಗಿರುತ್ತೆ. ದಯವಿಟ್ಟು ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಒಂದು ಮಾಡುವ ಕಮೆಂಟ್ಗಳಿಂದ ನಂಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ, ಅಥವಾ ನಾನು ಮಾಡಿರುವಂತಹ ಈ ವಿಡಿಯೋ ನನ್ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅನ್ನೋದು ನನಗೆ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಅಥವಾ ನಾನು ಇನ್ನಷ್ಟು ವಿಡಿಯೋಗಳನ್ನ ಇಂತಹದ್ದೇ ನಿಮ್ಗೆ ಈಸಿಯಾಗಿ ಮಾಡ್ಲಿಕ್ಕೆ ಕೂಡ ನನಗೆ ಅದೊಂದು ಎನ್ಕರೇಜ್ ಅಂತ ಆಗುತ್ತೆ. ಹಾಗೇನೆ ಈ ವಿಡಿಯೋವನ್ನ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದ್ರೂ KSOU ಇದ್ದಲ್ಲಿ ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಯಾರಿದ್ರು ಕೂಡ ಅವರಿಗೆ ಇದನ್ನ ಶೇರ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ನಾನು ಅನೇಕ ವಿಡಿಯೋವನ್ನ ಬರೀ ಎಕನಾಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನ ಅಷ್ಟೇ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಅಂದ್ರೆ ನಿಯರ್ಲಿ ಒಂದು 15 ವಿಡಿಯೋಸ್ ಇದೆ ನಾನು ಎಕನಾಮಿಕ್ಸ್ ಟೋಟಲ್ ಅಪ್ಲೋಡ್ ಮಾಡ್ಲಿಕ್ಕೆ ಇರುವಂತಹದ್ದು. ಅದಷ್ಟನ್ನ ಆಲ್ರೆಡಿ 13 ತನಕ ವಿಡಿಯೋ ಹಾಕಿದ್ದೀನಿ. ಇನ್ನೆರಡು ವಿಡಿಯೋ ಇದೆ, ಅದನ್ನೆರಡು ಅಪ್ಲೋಡ್ ಮಾಡಿದ್ರೆ ಉಳಿದ ಟಾಪಿಕ್ ಗಳ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತೇನೆ ನಂತರ. ಸೊ ಯಾರೆಲ್ಲ ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಫೈನಲ್ ಇಯರ್ BA ಅವರಿದ್ರೆ ದಯವಿಟ್ಟು ಕನ್ನಡದವರು ಈ ಒಂದು ವಿಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಹಾಗೇನೆ ನಿಮ್ಗೆ ಪ್ಲೇ
ಲಿಸ್ಟ್ ಅಂತ ನಾನು ಹಾಕಿದ್ದೇನೆ. ಯಾಕಂದ್ರೆ ಅನೇಕ ವಿಡಿಯೋಗಳಿರುವುದರಿಂದ, ನಿಯರ್ಲಿ ಒಂದು 100+ ವಿಡಿಯೋ ಇದೆ. ಎಲ್ಲವನ್ನ ನಿಮ್ಗೆ ಸರ್ಚ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ಪ್ರತಿಯೊಂದು ಸಬ್ಜೆಕ್ಟ್ ನ ಅಥವಾ ಇಯರ್ಸ್ ನ ಪ್ಲೇ ಲಿಸ್ಟ್ ಮಾಡಿ ಆ ಸಬ್ಜೆಕ್ಟ್ ವೈಸ್ ಅಲ್ಲಿ ಹಾಕಿದ್ದೀನಿ. ಸೊ ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಕೂಡ ಈಸಿಯಾಗಿ ನಿಮ್ಗೆ ಬೇಕಾಗಿರುವಂತ ಟಾಪಿಕ್ ಅನ್ನ ನೀವು ನೋಡ್ಕೊಂಡು ಕಲ್ತ್ಕೊಳ್ಬಹುದು. ಇನ್ನೇನಾದ್ರೂ ವಿಷಯಗಳಿದ್ದಲ್ಲಿ, ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.